ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀವಿ. ಈ ಹಿಂದೆ ಗುಲಾಮಿ ಸಂತತಿ ಮತ್ತು ಖಿಲ್ಜಿ ಸಂತತಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತಿನ ತರಗತಿಯೊಳಗೆ ತುಘಲಕ್ ಸಂತತಿಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ತುಘಲಕ್ ಸಂತತಿಯ ಒಂದು ಕಾಲಾವಧಿ ನೋಡಿದಾಗ 1320ರಿಂದ 1399ರವರೆಗೆ ಈ ತುಘಲಕ್ ಸಂತತಿ ತನ್ನ ಒಂದು ಆಡಳಿತವನ್ನು ನೋಡ್ತಾ ಹೋಗ್ತೀವಿ. ಈ ತುಘಲಕ್ ಸಂತತಿಯನ್ನು ಯಾರು ಸ್ಥಾಪನೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಗಿಯಾಸುದ್ದೀನ್ ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಹೆಂಗಪ್ಪ ಅಂದ್ರೆ ಅಲಾವುದ್ದೀನ್ ಖಿಲ್ಜಿಯ ಮೂರನೇ ಮಗನಾದಂಥ ಕುತುಬ್ ಮುಫರಾಸ್ ಮಾಡುವಂಥ ಸಂದರ್ಭದಲ್ಲಿ ಖುಸ್ರೋ ಎಂಬ ಸೈನಿಕನಿಂದ ಕೊಲೆ ಆಗ್ತಾ ಹೋಗ್ತಾನೆ. ಆ ಖುಸ್ರೋನನ್ನು ಕೊಂದು ಈ ಗಿಯಾಸುದ್ದೀನ್ ಜೊತೆಗೆ ಈ ಒಂದು ಮಹಮ್ಮದ್ ಬಿನ್ ತುಘಲಕ್ ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಈ ಒಂದು ತುಘಲಕ್ ಸಂತತಿ ಕ್ಷಮೆಯಿರಲಿ ಈ ಒಂದು ತುಘಲಕ್ ಸಂತತಿಯ ಪ್ರಮುಖ ಒಂದು ದೊರೆಗಳು ಯಾರಪ್ಪ ಅಂದ್ರೆ ಮಹಮ್ಮದ್ ಬಿನ್ ತುಘಲಕ್ ಮತ್ತು ಫಿರೋಜ್ ತುಘಲಕ್ನನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಗಿಯಾಸುದ್ದೀನನು ಕೆಲವು ಉದಾರವಾದಂಥ ಆಡಳಿತಾತ್ಮಕ ನೀತಿಯ ಮೂಲಕ ದೆಹಲಿಯಲ್ಲಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಜೊತೆಗೆ ಆ ಮಂಗೋಲರ ಒಂದು ದಾಳಿ ತಡೆಗಟ್ಟುವಂಥ ಸಲುವಾಗಿ ಆ ಗಡಿಯನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಭದ್ರಪಡಿಸ್ತಾ ಹೋಗ್ತಾನೆ. ಜೊತೆಗೆ ರೈತರಿಗೆ ನೀರಾವರಿ ಕಾಲುವೆಗಳನ್ನು ನಿರ್ಮಿಸಿ ಭೂಕಂದಾಯವನ್ನು ಕಡಿಮೆ ಮಾಡ್ತಾ ಹೋಗ್ತಾನೆ. ಕುದುರೆ ಮತ್ತು ಕಾಲಾಳುಗಳ ಮೂಲಕ ಅಂಚೆ ಪದ್ಧತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಜೊತೆಗೆ ಆ ದೆಹಲಿ ಬಳಿಯಲ್ಲಿರುವಂಥ ತುಘಲಾಬಾದ್ ಕೋಟೆಯನ್ನು ಕಟ್ಟಿಸ್ತಾ ಹೋಗ್ತಾನೆ. ಜೊತೆಗೆ ವಾರಂಗಲ್ ಮದುರೈಗಳನ್ನು ವಶಪಡಿಸಿಕೊಂಡು ಗುಜರಾತ್ ಮತ್ತು ಬಂಗಾಳಗಳಲ್ಲಿ ಸುವ್ಯವಸ್ಥಿತವಾದಂಥ ಆಡಳಿತವನ್ನು ಮಾಡ್ತಾ ಹೋಗ್ತಿದ್ದ. ಯಾರಪ್ಪ ಅಂದ್ರೆ ಗಿಯಾಸುದ್ದೀನ್. ಅಂದ್ರೆ ಗಿಯಾಸುದ್ದೀನು ಒಬ್ಬ ಉದಾರವಾದಂಥ ನೀತಿಯನ್ನು ಮತ್ತು ಉದಾರವಾದ ಆಡಳಿತವನ್ನು ಮಾಡ್ತಾ ಇದ್ದ. ಈ ರೀತಿಯಾಗಿ ಆ ದೆಹಲಿಯೊಳಗೆ ಉತ್ತಮವಾದಂಥ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ತಾ ಆ ಮಂಗೋಲಿಯರ ಒಂದು ದಾಳಿಯನ್ನು ತಡೆಗಟ್ಟುವ ಸಲುವಾಗಿ ಆ ಗಡಿಯನ್ನು ಭದ್ರಪಡಿಸ್ಕೊಂಡಿದ್ದ. ಜೊತೆಗೆ ಆ ರೈತರಿಗೆ ನೀರಾವರಿ ಕಾಲುವೆಗಳನ್ನು ನಿರ್ಮಾಣ ಮಾಡಿ ಆ ಭೂಕಂದಾಯವನ್ನು ಕಡಿಮೆ ಮಾಡ್ತಾ ಹೋಗ್ತದೆ. ಜೊತೆಗೆ ಆ ಕುದುರೆ ಮತ್ತು ಕಾಲಾಳುಗಳ ಮೂಲಕ ಅಂಚೆ ಪದ್ಧತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತವೆ. ಜೊತೆಗೆ ಈ ಒಂದು ತುಘಲಕ್ ಸಂತತಿಯ ಪ್ರಮುಖ ದೊರೆ ಅಂತ ಯಾರು ನೋಡ್ತಾ ಹೋಗ್ತಪ್ಪ ಅಂದ್ರೆ ಮಹಮ್ಮದ್ ಬಿನ್ ತುಘಲಕ್ನ ನೋಡ್ತಾ ಹೋಗ್ತೀವಿ. ಈ ಒಂದು ಇತಿಹಾಸದಲ್ಲಿ ಇವನನ್ನು ಏನಂತ ಕರಿತಾರಪ್ಪ ಅಂದ್ರೆ ಹುಚ್ಚು ದೊರೆ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಇವನು ಆಶೋತ್ತರಗಳು ಇವನೇನು ಅನ್ಕೊಳ್ತಿರ್ತಾನಲ್ಲ ಎಲ್ಲ ಕರೆಕ್ಟಾಗಿ ಇರ್ತಾವೆ. ಅದು ಜಾರಿಗೆ ತರೋದು ಮಾತ್ರ ಎಡವಟ್ಟು. ಇವನೇನು ಎಲ್ಲ ಉತ್ತಮವಾದ ವಿಚಾರಧಾರೆಗಳು ಇರ್ತವೆ, ಅತ್ಯುತ್ತಮವಾದ ಉಚ್ಚಾಂಡನ ಎಲ್ಲ ಮಾಡಿ ಎಲ್ಲ ಕಲೆ ಐತಿ ಅಂದ್ರೆ ಅವು ಒಂದು ಬಳಸಿದ ರೀತಿ ಅವುಗಳನ್ನು ಜಾರಿಗೆ ತಂದಂಥ ರೀತಿಯೊಳಗೆ ಎಲ್ಲವೂ ಎಡುತ್ತಾ ಹೋಗ್ತಾನೆ. ಹಾಗಾಗಿ ಅವನನ್ನು ಹುಚ್ಚು ದೊರೆ ಅಂತಂದು ಕರಿತಾ ಹೋಗ್ತಾರೆ. ಯಾರನ್ನ ಮಹಮ್ಮದ್ ಬಿನ್ ತುಘಲಕ್. ಈ ಮಹಮ್ಮದ್ ಬಿನ್ ತುಘಲಕ್ನ ಪರ್ಷಿಯನ್ ಮತ್ತು ಅರಬಿಕ್ ಭಾಷೆಯೊಳಗೆ ಉತ್ತಮವಾದಂಥ ಪಾಂಡಿತ್ಯವನ್ನು ಗಳಿಸಿದ್ದ. ಜೊತೆಗೆ ಅಪಾರವಾದಂಥ ಜ್ಞಾನ ಹೊಂದಿದ್ರೂ ಕೂಡ ಈತನ ವ್ಯಕ್ತಿತ್ವದಲ್ಲಿ ಅನೇಕ ದೋಷಗಳನ್ನು ಕಾಣ್ತಾ ಹೋಗ್ತವೆ. ಈಗ ಹೇಳಿದ್ದಾರೆ ಅಪಾರವಾದಂಥ ಜ್ಞಾನ ಹೊಂದಿದ್ರೂ ಕೂಡ ಈತನ ಒಂದು ವ್ಯಕ್ತಿತ್ವದೊಳಗೆ ಅನೇಕ ದೋಷಗಳನ್ನು ಕಾಣ್ತಾ ಹೋಗ್ತೀವಿ. ಮಹಮ್ಮದ್ ಬಿನ್ ತುಘಲಕ್ನಲ್ಲಿ ವ್ಯಾವಹಾರಿಕ ಬುದ್ಧಿವಂತಿಕೆ, ಪರಿಜ್ಞಾನ, ತಾಳ್ಮೆ ಗುಣ, ಮಾನಸಿಕ ಸಮತೋಲನ, ದೂರದೃಷ್ಟಿ, ವಾಸ್ತವಿಕವಾದಂಥ ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ಇರಲಿಲ್ಲ. ಇವಿಷ್ಟೇನಪ್ಪ ಅವನ ದೋಷಗಳು. ವ್ಯಾವಹಾರಿಕವಾದಂಥ ಬುದ್ಧಿವಂತಿಕೆ ಇಲ್ಲ, ಪರಿಜ್ಞಾನ ಅನ್ನೋದಲ್ಲ ಮೊದಲು, ತಾಳ್ಮೆ ಗುಣ ಅನ್ನೋದು ಮೊದಲು ಇಲ್ಲ, ಮಾನಸಿಕವಾದಂಥ ಸಮತೋಲನ ಕಂಡು ಬರೋಂಗಿಲ್ಲ, ದೂರದೃಷ್ಟಿ ಅಂತ ನೋಡೋಕೆ ಹೋಗಲ್ಲ, ವಾಸ್ತವಿಕವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಈ ಒಂದು ಮಹಮ್ಮದ್ ಬಿನ್ ತುಘಲಕ್ನಲ್ಲಿ ಕಾಣಂಗಿಲ್ಲ. ಜೊತೆಗೆ ಇವನ ಒಂದು ಆಡಳಿತಾತ್ಮಕ ಸುಧಾರಣೆಗಳು ನೋಡ್ತಾ ಹೋಗೋಣ. ಇವನ ಒಂದು ಸೈನಿಕ ಸುಧಾರಣೆಗಳು ನಾವು ಕಾಣಂಗಿಲ್ಲ. ಆ್ಯಕ್ಚುಲಿ ಇವನೊಂದು ಆಡಳಿತಾತ್ಮಕ ಸುಧಾರಣೆಗಳು ನೋಡ್ತಾ ಹೋಗ್ತೀವಿ. ಈ ಒಂದು ಆಡಳಿತಾತ್ಮಕ ಸುಧಾರಣೆಯೊಳಗೆ ಕಂದಾಯ ಸುಧಾರಣೆಯನ್ನು ಮೊದಲಿಗೆ ನೋಡ್ತಾ ಹೋಗ್ತೀವಿ. ಈ ಒಂದು ಸಾಮ್ರಾಜ್ಯದ ಒಂದು ಭೂ ಕಂದಾಯಕ್ಕೆ ಸಂಬಂಧಿಸಿದಂತೆ ಆ ಭೂಮಿಯ ಎಲ್ಲ ವಿವರಣೆಗಳನ್ನು ಕೊಂಡಂಥ ಅಧಿಕೃತವಾದಂಥ ದಾಖಲೆ ಪುಸ್ತಕವನ್ನು ತಯಾರು ಮಾಡ್ತಾ ಹೋಗ್ತಾನೆ. ಅಂದ್ರೆ ಇವು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಸಾಮ್ರಾಜ್ಯದ ಒಂದು ಭೂ ಕಂದಾಯಕ್ಕೆ ಸಂಬಂಧಿಸಿದಂಥ ಭೂಮಿಯ ಎಲ್ಲ ವಿವರಗಳನ್ನು ಒಳಗೊಂಡಿರುವಂಥ ಒಂದು ಅಧಿಕೃತವಾದಂಥ ದಾಖಲೆ ಪುಸ್ತಕವನ್ನು
ತಯಾರು ಮಾಡ್ತಾ ಹೋಗ್ತಾನೆ. ಜೊತೆಗೆ ಕೃಷಿ ಇಲಾಖೆಯನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಯಾವ ಇಲಾಖೆ? ಕೃಷಿ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಆ ಕೃಷಿಗೆ ಒಳಪಡದ ಒಂದು ಭೂಮಿಯನ್ನು ಸಾಗುವಳಿಗೆ ಒಳಪಡಿಸ್ತಾ ಹೋಗ್ತಾನೆ. ಜೊತೆಗೆ ರೈತರಿಗೆ ಆರ್ಥಿಕವಾದಂಥ ನೆರವನ್ನು ನೀಡ್ತಾ ಹೋಗ್ತಾನೆ. ಅಂದ್ರೆ ಹಣದ ಒಂದು ಧನ ಸಹಾಯವನ್ನು ಮಾಡ್ತಾ ಹೋಗ್ತಾನೆ. ಜೊತೆಗೆ ದೋಹಾ ಪ್ರದೇಶದಲ್ಲಿ ಭೂ ಕಂದಾಯ ಹೆಚ್ಚಿಗೆ ಮಾಡ್ತಾ ಹೋಗ್ತಾನೆ. ಅಂದ್ರೆ ದೋಹಾ ಪ್ರದೇಶ ಅಂದರೆ ಏನಪ್ಪ ಅಂದ್ರೆ, ಉದಾಹರಣೆಗೆ ನಮ್ಮ ಒಂದು ಕಲ್ಯಾಣ ಕರ್ನಾಟಕದೊಳಗೆ ರಾಯಚೂರು ಡಿಸ್ಟ್ರಿಕ್ಟ್ ನೋಡ್ತಾ ಹೋಗ್ತೀವಿ. ಈ ಒಂದು ನೈಋತ್ಯದಿಂದ ಈಶಾನ್ಯ ದಿಕ್ಕಿಗೆ ಒಂದು ನದಿ ಹರಿತೈತಿ. ಯಾವುದು? ತುಂಗಾಭದ್ರಾ ನದಿ ಹರಿತೈತಿ. ಈ ಕಡೆ ಇದ್ದ ಮಹಾಬಲೇಶ್ವರದಿಂದ ಈ ಕಡೆ ಯಾವ ನದಿ ಹರಿತೈತಿ? ಕೃಷ್ಣಾ ನದಿ ಹರಿತೈತಿ. ಈ ಕೃಷ್ಣಾ ನದಿ ಹರಿತೈತಿ ಅಂದರೆ ಎರಡೂ ನದಿಗಳ ಒಂದು ನಡುವಿನ ಒಂದು ಪ್ರದೇಶವನ್ನು ದೋಹಾ ಪ್ರದೇಶ ಅಂತ ಕರಿತಾ ಹೋಗ್ತೀವಿ. ಅಂದರೆ ದೋಹಾ ಪ್ರದೇಶ ಅಂದರೆ ಎರಡು ನದಿಗಳ ನಡುವಿನ ಫಲವತ್ತಾದ ಒಂದು ಭೂಮಿಯನ್ನು ದೋಹಾ ಪ್ರದೇಶ ಅಂತ ಕರಿತೀವಿ. ಈ ದೋಹಾ ಪ್ರದೇಶದೊಳಗೆ ಭೂ ಕಂದಾಯವನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತಾನೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ರಾಜಧಾನಿಯ ವರ್ಗಾವಣೆ. ಅದು ಭೂ ಕಂದಾಯ, ಇದು ರಾಜಧಾನಿಯ ವರ್ಗಾವಣೆ. ಈ ಮಹಮ್ಮದ್ ಬಿನ್ ತುಘಲಕನು ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಮಧ್ಯ ಭಾರತದಲ್ಲಿದ್ದಂಥ ದೇವಗಿರಿಗೆ ವರ್ಗಾವಣೆ ಮಾಡ್ತಾ ಹೋಗ್ತಾನೆ. ಅಂದರೆ ತನ್ನ ರಾಜಧಾನಿಯನ್ನು ಏನು ಮಾಡ್ತಾ ಹೋಗ್ತಾನೆ? ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡ್ತಾ ಹೋಗ್ತಾನೆ. ಯಾವ ರೀತಿ? ಬ್ರಿಟಿಷ್ ಸಾಮ್ರಾಜ್ಯದೊಳಗೆ ಮೊದಲಿಗೆ ನಾವು ಕಲ್ಕತ್ತಾದಲ್ಲಿ ಭಾರತ ಒಟ್ಟಾರೆ ಒಂದು ರಾಜಧಾನಿ ನೋಡ್ತೇವೆ, ತದನಂತರ ದೆಹಲಿಗೆ ವರ್ಗಾವಣೆ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಕೂಡ ಈತ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡ್ತಾ ಹೋಗ್ತಾನೆ. ಈ ಯಾಕೆ ಒಂದು ವರ್ಗಾವಣೆ ಮಾಡ್ತಾ ಹೋಗ್ತಾನಪ್ಪ? ಇದರ ಮುಖ್ಯ ಉದ್ದೇಶ ನೋಡೋದಾದ್ರೆ, ಈ ವಿಶಾಲವಾದಂಥ ಸಾಮ್ರಾಜ್ಯ ನಿರ್ವಹಣೆ ಮಾಡೋಕ್ಕೆ, ಜೊತೆಗೆ ಮಂಗೋಲರ ಒಂದು ದಾಳಿಗಳಿಂದ ರಾಜಧಾನಿಯನ್ನು ರಕ್ಷಣೆ ಮಾಡಬೇಕಾಯಿತು. ಅಂದ್ರೆ ಈ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡಿದರೆ ಏನಪ್ಪ ಅಂದ್ರೆ, ವಿಶಾಲವಾದಂಥ ಈ ಸಾಮ್ರಾಜ್ಯವನ್ನು ಏನು ಸೆಂಟ್ರಲ್ ಪಾಯಿಂಟ್ ಇಂದ ಈ ಉತ್ತಮವಾದಂಥ ಸಾಮ್ರಾಜ್ಯವನ್ನು ನಿಯಂತ್ರಣ ಮಾಡ್ಬೋದಿತ್ತು, ಜೊತೆ ನಿರ್ವಹಣೆ ಮಾಡ್ಬೋದಿತ್ತು. ಜೊತೆಗೆ ಈ ದೆಹಲಿಯು ಆ ಗಡಿ ಭಾಗದಲ್ಲಿ ಹತ್ತಿರವಾಗಿರೋದ್ರಿಂದ ಏನು ಮಾಡ್ತಿತ್ತಪ್ಪ ಅಂದ್ರೆ, ಆ ಮಂಗೋಲರ ದಾಳಿಗಳು ಆಗಾಗ ಬರ್ತಾಯಿತ್ತು. ಹಾಗಾಗಿ ಈ ಮಂಗೋಲರ ಒಂದು ದಾಳಿಯಿಂದ ರಾಜಧಾನಿ ಏನು ಮಾಡಬೇಕಾಯ್ತು? ರಕ್ಷಣೆ ಮಾಡಬೇಕಾಯಿತು. ಆದರೆ ಯೋಜನೆ ಉತ್ತಮವಾಗಿದ್ದರೂ ಕೂಡ ಆ ಸ್ಥಳಾಂತರಕ್ಕೆ ಸೂಕ್ತ ಏರ್ಪಾಡುಗಳನ್ನು ಯಾವುದೇ ರೀತಿಯ ಕೈಗೊಂಡಿರಲಿಲ್ಲ. ಇದರಿಂದ ಅಸಂಖ್ಯಾತ ಜನರು ಸಂಕಷ್ಟಕ್ಕೆ ಈಡಾಗ್ತಾ ಹೋಗ್ತಾರೆ. ಅಂದರೆ ಕೆಲವೊಂದು ಶಾಸನಗಳ ಪ್ರಕಾರ ಈ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ದೆಹಲಿಯಲ್ಲಿ ಒಂದು ನಾಯಿ, ನರಿ, ಪಿಳ್ಳೆ ಕೂಡ ಇಲ್ಲದಂತೆ ಕೂಡ ಎಲ್ಲರನ್ನು ವರ್ಗಾವಣೆ ಮಾಡ್ತಾ ಹೋಗ್ತಾನೆ. ಆ ಒಂದು ವರ್ಗಾವಣೆ ಎಷ್ಟೋ ಕಿಲೋಮೀಟರ್ ಇರ್ತೈತೆ, ಆ ಒಂದು ಮುಟ್ಟುವಂಥ ಸಂದರ್ಭ ಎಷ್ಟೋ ಜನ ಸಾಯ್ತಾ ಹೋಗ್ತಾರೆ. ಆ ಒಂದು ಮತ್ತೆ ಏನು ಮಾಡ್ತಾನೆ? ಆ ದೇವಗಿರಿಂದ ಮತ್ತೆ ದೆಹಲಿಗೆ ಮತ್ತೆ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ, ರಾಜಧಾನಿಯನ್ನು ನೇಮಕ ಮಾಡ್ತಾ ಹೋಗ್ತಾನೆ. ಮತ್ತೆ ಎಷ್ಟೋ ಜನ ಆ ಒಂದು ಅಲ್ಲಿ ಹೋಗುವಂಥ ಸಂದರ್ಭದೊಳಗೆ ಎಷ್ಟೋ ಜನ ಸಾವಿಗೀಡಾಗ್ತಾ ಹೋಗ್ತಾರೆ. ಆ ಕುರುಚಾರನ್ನು ಬಿಡಂಗಿಲ್ಲ, ಹಂಗೆ ಹಾಕೊಂಡು ಹೋಗಿರ್ತಾನೆ. ಇದು ಒಂದು ಎರಡನೇ ವೈಫಲ್ಯ. ಒಂದನೇದು ದೋಹಾ ಪ್ರದೇಶದ ಮೇಲೆ ತೆರಿಗೆ ಹೆಚ್ಚಿಗೆ ಮಾಡ್ತಾನೆ. ಯಾವ ಒಂದು ಸಂದರ್ಭದೊಳಗೆ? ಒಂದು ಬರಗಾಲದ ಸಂದರ್ಭದೊಳಗೆ ಹೆಚ್ಚಿಗೆ ಮಾಡ್ತಾ ಹೋಗ್ತಾನೆ. ಅಲ್ಲಿ ಫೇಲ್ ಆಯ್ತು. ಇಲ್ಲಿ ರಾಜಧಾನಿ ವರ್ಗಾವಣೆ ಯಾವುದೇ ರೀತಿ ಸೂಕ್ತವಾದಂಥ ವ್ಯವಸ್ಥೆಯನ್ನು ನೋಡಂಗಿಲ್ಲ. ಹಾಗಾಗಿ ಇದು ಒಂದು ವೈಫಲ್ಯವನ್ನು ಕಾಣ್ತಾ ಹೋಗ್ತೀವಿ. ತದನಂತರದೊಳಗೆ ಸಾಂಕೇತಿಕ ನಾಣ್ಯ ಪ್ರಯೋಗವನ್ನು ಮಾಡ್ತಾ ಹೋಗ್ತಾನೆ. ಅಲ್ಲಿ ಕಂದಾಯ ಮುಗೀತು, ರಾಜಧಾನಿ ಮುಗೀತು, ಮೂರನೇದು ಕೈ ಹಾಕ್ತಾನೆ. ಸಾಂಕೇತಿಕ ನಾಣ್ಯ ಪ್ರಯೋಗವನ್ನು ಮಾಡ್ತಾ ಹೋಗ್ತಾನೆ. ಅಂದರೆ ಮಹಮ್ಮದ್ ಬಿನ್ ತುಘಲಕನು ನಾಣ್ಯಗಳ ಒಂದು ಮೌಲ್ಯಗಳನ್ನು ತನ್ನ ಕಾಲದ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳ ಮೌಲ್ಯಕ್ಕೆ ಸರಿಹೊಂದುವಂತೆ ದಿನಾರ ಎಂಬ ಬಂಗಾರದ ಬದಲಿ ಅದಲಿ ಎಂಬ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತರ್ತಾ ಹೋಗ್ತಾರೆ. ಎಂಥ ಸೀಮೆ ಮನುಷ್ಯ ಅಪ್ಪ ಅಂದ್ರೆ, ನಾಣ್ಯಗಳ ಒಂದು ಮೌಲ್ಯಗಳನ್ನ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ, ಆ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳ ಮೌಲ್ಯಕ್ಕೆ ಸರಿ ಇವೆರಡು ಸಮಾನಾಗಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ, ದಿನಾರ ಎಂಬ ಒಂದು ಬಂಗಾರದ ಬದಲಿಗೆ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ, ಅದಲಿ ಎಂಬ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತರ್ತಾ ಹೋಗ್ತಾನೆ. ಮಾಡಿದ್ದು ಓಕೆ. ಆದರೆ ನಾಣ್ಯವನ್ನು ಟಂಕಿಸುವುದು ಸರ್ಕಾರದ ಏಕಸ್ವಾಮ್ಯವಾಗಿರಲಿಲ್ಲ. ಅಂದ್ರೆ ಸರ್ಕಾರ ಏಕಸ್ವಾಮ್ಯವಾಗಿ ಟಂಕಿಸ್ತಾ ಇರಲಿಲ್ಲ. ಹಾಗಾಗಿ ಏನು ಮಾಡ್ತಾ ಹೋಗ್ತಿದ್ರಪ್ಪ ಅಂದ್ರೆ, ಆ ಸಾರ್ವಜನಿಕರು ಏನು ಮಾಡ್ತಾ ಹೋಗ್ತಿದ್ರಪ್ಪ ಅಂದ್ರೆ, ಅವುಗಳನ್ನು ಟಂಕಿಸಿ ಆ ಒಂದು ರಾಜ್ಯದ ಅವ್ಯವಸ್ಥೆಯನ್ನು ಉಂಟು ಮಾಡ್ತಾ ಹೋಗ್ತಾರೆ. ಅಧಿಕ ವೆಚ್ಚದಾಯಕವಾದಂಥ ಆಡಳಿತಾತ್ಮಕ
ಇದನ್ನ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಸಾರ್ವಜನಿಕರು ಆ ಬೆಳ್ಳಿಯ ನಾಣ್ಯಗಳನ್ನು ಟಂಕಿಸೋಕೆ ಪ್ರಯತ್ನ ಅಂದ್ರೆ ನಾಣ್ಯಗಳನ್ನು ತಯಾರು ಮಾಡೋಕೆ ಹೊರ್ತಾ ಹೋಗ್ತಾರೆ. ಅಂದ್ರೆ ಈ ನಾಣ್ಯಗಳನ್ನು ಕೊಟ್ಟು ಆ ಬಂಗಾರದ ನಾಣ್ಯಗಳನ್ನು ತಗೊಳೋದು ಹೀಗೆ ಮಾಡ್ತಾ ಮಾಡ್ತಾ ಅವನೊಂದು ಸಂಪೂರ್ಣವಾದ ಖಜಾನೆ ಬರಿದಾಗ್ತಾ ಹೋಗ್ತೈತಿ. ಮತ್ತು ಅವನು ಏನು ಮಾಡ್ತಾ ಹೋಗ್ತಾನೆ, ಮತ್ತೆ ಒಳ್ಳೆ ಬೆಳ್ಳಿ ನಾಣ್ಯಗಳನ್ನು ನಿಷೇಧ ಮಾಡ್ತಾ ಹೋಗ್ತಾನೆ. ಮತ್ತೆ ಒಂದು ಖಜಾನೆ ಬರಿತಾ ಹೋಗ್ತೈತಿ. ಈ ರೀತಿಯಾದಂಥ ಅಧಿಕ ವೆಚ್ಚದಾಯಕವಾದಂಥ ಆಡಳಿತಾತ್ಮಕ ಪ್ರಯೋಗಗಳನ್ನು ಮಾಡ್ತಾ ಹೋಗ್ತಾನೆ. ಭೀಕರವಾದಂಥ ಬರಗಾಲದೊಳಗೆ ದೋಹಾ ಪ್ರದೇಶದ ಮೇಲೆ ಹೆಚ್ಚಳವನ್ನು ಮಾಡ್ತಾ ಹೋಗ್ತಾನೆ, ತೆರಿಗೆ ಹೆಚ್ಚಳ ಮಾಡ್ತಾ ಹೋಗ್ತಾನೆ, ರಾಜಧಾನಿಯನ್ನು ಸ್ಥಳಾಂತರ ಮಾಡ್ತಾ ಹೋಗ್ತಾನೆ. ಜೊತೆ ಪುನರ್ ಸ್ಥಳಾಂತರಗಳಿಂದ ರಾಜ್ಯದ ಒಂದು ಖಜಾನೆ ಏನಾಗ್ತದಪ್ಪ ಅಂದ್ರೆ ಬರಿದಾಗ್ತಾ ಹೋಗ್ತೈತಿ. ಜೊತೆಗೆ ಮುಖ್ಯವಾಗಿ ಇನ್ನೊಂದು ದಕ್ಕನ್ ನೀತಿಯನ್ನು ನೋಡ್ತಾ ಹೋಗ್ತೀವಿ. ಈ ಮಹಮ್ಮದ್ ಬಿನ್ ತುಘಲಕ್ನು ಆ ದಕ್ಕನ್ನಲ್ಲಿ ಗೆದ್ದಂಥ ಪ್ರದೇಶಗಳಲ್ಲಿ ತನ್ನ ಆಡಳಿತ ನಡೆಸ್ತಾ ಹೋಗ್ತಾನೆ. ಅಂದ್ರೆ ಆ ಕಾಕತೀಯರ ರಾಜಧಾನಿಯಾದಂಥ ವಾರಂಗಲ್ನ ವಶಪಡಿಸಿಕೊಳ್ತಾ ಹೋಗ್ತಾನೆ. ಹೊಯ್ಸಳರ ಒಂದು ರಾಜಧಾನಿಯಾದಂಥ ದ್ವಾರ ಸಮುದ್ರನು ಧ್ವಂಸಗೊಳಿಸ್ತಾ ಹೋಗ್ತಾನೆ. ಆ ದಕ್ಷಿಣ ಭಾರತದಲ್ಲಿರುವಂಥ ಮಧುರೆಯನ್ನು ಗೆದ್ದು ಆಡಳಿತ ನಿರ್ವಹಣೆಗಾಗಿ ಜಲಾಲುದ್ದೀನ್ ಹಸನ್ ಶಾನನ್ನು ರಾಜ್ಯಪಾಲನಾಗಿ ಹೀಗೆ ಭಾರತದಲ್ಲಿ ವಿಶಾಲ ಮುಸ್ಲಿಂ ಸಾಮ್ರಾಜ್ಯದ ಸ್ಥಾಪಿಸಿದ ದೆಹಲಿ ಸುಲ್ತಾನರಲ್ಲಿ ಮಹಮ್ಮದ್ ಬಿನ್ ತುಘಲಕನು ಮೊದಲಿಗೆ ನಟಾಗಿ ಕಾಣ್ತಾ ಹೋಗ್ತೀವಿ. ಅಂದ್ರೆ ವಿಶಾಲ ಭಾರತದ ಒಂದು ದೇಶದೊಳಗೆ ಮುಸ್ಲಿಂ ಸಾಮ್ರಾಜ್ಯ ಸ್ಥಾಪಿಸಿದ ಕೀರ್ತಿ ಈ ಒಂದು ದೆಹಲಿ ಸುಲ್ತಾನದೊಳಗೆ ಮಹಮ್ಮದ್ ಬಿನ್ ತುಘಲಕನಿಗೆ ಸಲ್ತಾ ಹೋಗ್ತೈತಿ. ಜೊತೆಗೆ ಈ ಮಹಮ್ಮದ್ ಬಿನ್ ತುಘಲಕನು ದೊಡ್ಡ ಸೈನ್ಯವನ್ನು ಸಂಘಟನೆ ಮಾಡ್ತಾ ಹೋಗ್ತಾನೆ. ಆದರೆ ಯಾವುದೇ ದಂಡಯಾತ್ರೆ ಕೈಗೊಳ್ಳದೆ ಸಮಯ ಮತ್ತು ಹಣ ಅಪವ್ಯಯ ಮಾಡಿ ರಾಜ್ಯದ ಒಂದು ಬೊಕ್ಕಸಕ್ಕೆ ಅಪಾರವಾದಂಥ ನಷ್ಟವನ್ನು ಮಾಡ್ತಾ ಹೋಗ್ತಾನೆ. ಅಂದರೆ ಈ ಮಹಮ್ಮದ್ ಬಿನ್ ತುಘಲಕ್ ಅಪಾರವಾದಂಥ ಸೈನ್ಯವನ್ನು ಸಂಘಟಿಸ್ತಾನೆ. ಆದರೆ ಆ ಸೈನ್ಯದಿಂದ ಯಾವುದೇ ಥರ ದಂಡಯಾತ್ರೆ ಮಾಡೋಂಗಲ್ಲ. ಆ ದಂಡಯಾತ್ರೆ ಮಾಡೋದ್ರಿಂದ ಏನಾಗ್ತದೆ, ಸಮಯ ವೇಸ್ಟ್, ಹಣ ಅಂತ ಅಪವ್ಯಯ ಆಗತ್ತೆ. ಹಾಗಾಗಿ ಒಂದು ರಾಜ್ಯದ ಬೊಕ್ಕಸಕ್ಕೆ ಅಪಾರವಾದಂಥ ನಷ್ಟವನ್ನು ಕಾಣ್ತಾ ಹೋಗ್ತೀವಿ. ಈತನ ಕೊನೆಯ 11 ವರ್ಷಗಳ ಆಡಳಿತ ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ 27 ದಂಗೆಗಳು ನಡೆದು ವಿಜಯನಗರ ಮತ್ತು ಬಹಮನಿ ರಾಜ್ಯಗಳ ಉದಯಕ್ಕೆ ಕಾಣಾಗ್ತಾ ಹೋಗ್ತೈತಿ. ಅಂದ್ರೆ ಈ ತುಘಲಕನ ಒಂದು 11 ವರ್ಷಗಳ ಆಡಳಿತ ಅವಧಿಯೊಳಗೆ ಆ ದಕ್ಷಿಣ ಭಾರತದೊಳಗೆ 27 ದಂಗೆಗಳು ಎದ್ದೇಳ್ತಾವೆ. ಎಷ್ಟು ದಂಗೆಗಳು? 27 ದಂಗೆಗಳದ್ದು. ಆ ಒಂದು ದಂಗೆಗಳ ಪರಿಣಾಮ ಏನಾಗ್ತದಪ್ಪ ಅಂದ್ರೆ ಆ ವಿಜಯನಗರ ಮತ್ತು ಬಹಮನಿ ರಾಜ್ಯಗಳ ಉದಯಕ್ಕೆ ಕಾರಣವಾಗೋದನ್ನು ಕಾಣ್ತಾ ಹೋಗ್ತೀವಿ. ನಂತರದಲ್ಲಿ ಆ ಮಹಮ್ಮದ್ ಬಿನ್ ತುಘಲಕನ ನಂತರ ಫಿರೋಜ್ ಶಾ ತುಘಲಕನ ಕಾಲದಲ್ಲಿ ಅನೇಕ ಪ್ರಜಾಹಿತ ಕಾರ್ಯಗಳು ಜಾರಿಗೆ ಬರ್ತಾ ಹೋಗ್ತವೆ. ಅಂದರೆ ಇವನ ನಂತರ ಫಿರೋಜ್ ಶಾ ತುಘಲಕನು ಒಂದು ಪ್ರಜಾಹಿತ ಕಾರ್ಯಗಳನ್ನು ಜಾರಿಗೆ ತರ್ತಾ ಹೋಗ್ತಾನೆ. ಆ ಪ್ರಜೆಗಳಿಗೆ ನೆರವು ನೀಡುವ ಉದ್ದೇಶದಿಂದ ತಕಾವಿ ಸಾಲವನ್ನು ಮನ್ನಾವನ್ನು ಮಾಡ್ತಾ ಹೋಗ್ತಾನೆ. ಯಾವ ಸಾಲವನ್ನು? ತಕಾವಿ ಸಾಲವನ್ನು ಮನ್ನಾ ಮಾಡ್ತಾ ಹೋಗ್ತಾನೆ. ಮಹಮ್ಮದ್ ಬಿನ್ ತುಘಲಕನ ದಾಳಿಗೆ ತುತ್ತಾಗಿತ್ತಂತ ಈ ಮಹಮ್ಮದ್ ಬಿನ್ ತುಘಲಕನಿಗೆ ದಾಳಿಗೆ ತುತ್ತಾಗಿತ್ತಂಥ ಪ್ರಜೆಗಳಿಗೆ ಪರಿಹಾರ ಹಣವನ್ನು ನೀಡ್ತಾ ಹೋಗ್ತಾನೆ. ಸುಮಾರು 20 ತೆರಿಗೆಗಳನ್ನು ರದ್ದುಪಡಿಸ್ತಾ ಹೋಗ್ತಾನೆ. ನೋಡ್ರಿ ಎಷ್ಟು ತೆರಿಗೆಗಳು! 20 ತೆರಿಗೆಗಳನ್ನು ರದ್ದುಪಡಿಸ್ತಾನೆ. ತಕಾವಿ ಸಾಲ ಮನ್ನಾ ಮಾಡ್ತಾ ಹೋಗ್ತಾನೆ. ಆ ದಾಳಿಗೆ ತುತ್ತಾದಂಥ ಪ್ರಜೆಗಳಿಗೆ ಪರಿಹಾರ ಹಣವನ್ನು ನೀಡ್ತಾ ಹೋಗ್ತಾನೆ. ಅವತ್ತಿನ ಕಾಲದೊಳಗೆ 20 ತೆರಿಗೆಗಳನ್ನು ರದ್ದುಪಡಿಸ್ತಾ ಹೋಗ್ತಾನೆ. ಜೊತೆಗೆ ನಗರ, ಮಸೀದಿ, ಮದರಸ, ಆಣೆಕಟ್ಟು, ಕಾಲುವೆಗಳ ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಈತನು ಕಟ್ಟಿಸಿದ ಪ್ರಮುಖ ನಗರಗಳೆಂದರೆ ಜಾನಾಪುರ್, ಫತೇಪಾದ್, ಹಿಸಾರ, ಫಿರೋಜ್ಪುರ್, ಫಿರೋಜಾಬಾದ್ ಮತ್ತು ಜಾನಾಪುರ್ ಅಂದಿನ ಒಂದು ಪ್ರಸಿದ್ಧ ವಿದ್ಯಾ ಕೇಂದ್ರವಾಗಿದ್ದು ಪ್ರವಾಸಿಗರ ಅನುಕೂಲಕ್ಕಾಗಿ ಧರ್ಮಶಾಲೆಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಇದಿಷ್ಟೇನಪ್ಪ ಅಂದ್ರೆ ಒಟ್ಟಾರೆಯಾಗಿ ತುಘಲಕ್ ಸಂತತಿಯ ಒಂದು ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಇಷ್ಟ ಆಗಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಇದ್ದರೆ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಈ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪೂರ್ಣಗೊಳಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.